ಈ ಕೆಸುವಿನ ಎಲೆಯಿಂದ ತೇಟ್ಲೆ ಕಟ್ಟಿ ಹುಳಿ ಮಾಡ್ತೇವೆ ನೋಡಿ, ಅದು ಸ್ವಲ್ಪ ಟ್ರೆಡಿಷನಲ್ ರೆಸಿಪಿಯೇ. ಯಾಕಂತ ಹೇಳಿದರೆ ಹೆಚ್ಚಿನವರಿಗೆ ತೇಟ್ಲೆ ಕಟ್ಟಿ ಮಾಡುವಂತಹ ಸಾಂಬಾರು ಗೊತ್ತಿರುವುದಿಲ್ಲ. ಫ್ರೆಂಡ್ಸ್, ಈ ಮಳೆಗಾಲದಲ್ಲಿ ಜಾಸ್ತಿಯಾಗಿ ನಮ್ಮ ಗದ್ದೆ ಕಡೆಯಲ್ಲಿ ಆಗುವಂಥದ್ದು ಅಂತ ಹೇಳಿದರೆ ಈ ಕೆಸು ನೋಡಿ, ಎಲ್ಲ ಕಡೆಯಲ್ಲಿ ಆಗಿದೆ. ಇದರಿಂದ ನಮ್ಮ ಕಡೆಯಲ್ಲೆಲ್ಲ ಉಂಟಲ್ಲ ಈ ತೇಟ್ಲೆ ಸಾಂಬಾರು ಪದಾರ್ಥ ವಿವಿಧ ಬಗೆಯ ಐಟಮ್ಗಳನ್ನೆಲ್ಲ ಮಾಡ್ತೇವೆ ನಾವು. ನಾನಿವತ್ತು ನಿಮಗೆ ಇದರಿಂದ ಒಳ್ಳೆ ಕಾಯಿ ಹುಳಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ತೇಟ್ಲೆ ಕಟ್ಟುವುದೇ ಒಂದು ವಿಶೇಷ, ಅದು ಯಾವ ರೀತಿ ಅಂತ ಹೇಳಿ ಇವತ್ತು ನಿಮಗೆ ನಾನು ಮಾಡಿ ತೋರಿಸ್ತೇನೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಒಂದು ಮೀಡಿಯಮ್ ಸೈಜ್ನ ಎಲೆನ ತೊಗೋಬೇಕು. ತೇಟ್ಲೆ ಕಟ್ಟಲಿಕ್ಕೆ ತುಂಬ ದೊಡ್ಡ ದೊಡ್ಡ ಎಲೆ ಆದರೆ ಚೆನ್ನಾಗಿರೋದಿಲ್ಲ, ಮೀಡಿಯಮ್ ಸೈಜ್ನ ಎಲೆ ಆದರೆ ಚೆನ್ನಾಗಿರ್ತದೆ. ನೋಡಿ, ಕೆಸುವಲ್ಲಿ 2 ಥರದ್ದು ದಂಟು ಬರ್ತದೆ. ಇದು ಹಸಿರು ದಂಟು, ಹಾಗೆ ಇದು ನೋಡಿ ಕಪ್ಪು ದಂಟು. ನಾನು ಈ ಹಸಿರು ದಂಟಿರುವಂತಹ ಕೆಸುವನ್ನು ತೆಗಿತೇನೆ. ಅದರಿಂದಲೇ ಇವತ್ತು ನಿಮಗೆ ತೇಟ್ಲೆ ಕಾಯಿ ಹುಳಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ನೋಡಿ, ಈ ಥರ ಕೆಸುವಿನ ಎಲೆಯನ್ನು ಫುಲ್ಲು ನೆಲದಲ್ಲಿ ಹಾಸಿಡಬೇಕು. ನಿನ್ನೆ ಹಾಸಿಟ್ರೆ ಇವತ್ತಿಗೆ ನಮಗೆ ಯೂಸ್ ಮಾಡಲಿಕ್ಕೆ ಬರ್ತದೆ. ಈ ಥರ ಫುಲ್ಲು ಬಾಡಿರ್ತದೆ ನೋಡಿ. ನೋಡಿ, ಇದನ್ನು ಚೆನ್ನಾಗಿ ತೊಳೆದಾಗಿದೆ. ಇನ್ನು ನಾವು ಇದರಲ್ಲಿ ತೇಟ್ಲೆ ಕಟ್ಟುವ ಕ್ರಮ ನೋಡಿ. ಫುಲ್ ಈ ಥರ ಫುಲ್ ಉಲ್ಟ ಹಾಕ್ಕೊಂಡು ಇದನ್ನು ಕೈಯಲ್ಲಿ ಇದೇ ಥರ ಮಾಡ್ಕೋಬೇಕು ನೋಡಿ. ಇದು ನಾವು ನಿನ್ನೆ ಹಾಕಿಟ್ರೆ ಉಂಟಲ್ಲ, ಈ ಥರ ನಮಗೆ ಬಾಡಿದರೆ ಮಾತ್ರ ನಾವು ಹೇಳಿದಾಗ ಕೇಳ್ತದೆ ನೋಡಿ. ಈ ಥರ ಮಾಡ್ಕೋಬೇಕು ಕೈಯಲ್ಲಿ. ಟೈಟಾಗಿ ಸುರುಳಿ ಮಾಡಿಕೊಂಡ್ರೆ ಇದು ಎಲೆ ಹರಿಯುವುದಿಲ್ಲ. ನಿಮ್ಗೆ ಯಾವ ರೀತಿ ಗಂಟು ಹಾಕಲಿಕ್ಕೆ ಬರುತ್ತೋ ಆ ರೀತಿ ಗಂಟು ಹಾಕ್ಕೊಂಡ್ರೆ ಆಯಿತು. ಆ ಗಂಟು ಮಾತ್ರ ನಾವು ಸಾಂಬಾರಿಗೆ ಅಥವಾ ಹುಳಿಗೆಲ್ಲ ಹಾಕಬೇಕಾದ್ರೆ ಬಿಡಬಾರ್ದು, ಅಷ್ಟು ಗಟ್ಟಿಯಾಗಿ ಗಂಟು ಹಾಕ್ಕೋಬೇಕು ನೋಡಿ. ಈ ಕೆಸುವಿನ ಎಲೆಯಿಂದ ತೇಟ್ಲೆ ಕಟ್ಟಿ ಹುಳಿ ಮಾಡ್ತೇವೆ ನೋಡಿ, ಅದು ಸ್ವಲ್ಪ ಟ್ರೆಡಿಷನಲ್ ರೆಸಿಪಿಯೇ. ಯಾಕಂತ ಹೇಳಿದರೆ ಹೆಚ್ಚಿನವರಿಗೆ ತೇಟ್ಲೆ ಕಟ್ಟಿ ಮಾಡುವಂತಹ ಸಾಂಬಾರು ಗೊತ್ತಿರುವುದಿಲ್ಲ, ತೇಟ್ಲೆ ಕಟ್ಟಲಿಕ್ಕೆ ಬರುವುದಿಲ್ಲ ಹೆಚ್ಚಿನವರಿಗೆ. ಇದು ನಾನು ಕೂಡ ಹಾಗೆ ನಮ್ಮ ಅಜ್ಜನಿಂದೆಲ್ಲ ಕೇಳಿ ತಿಳ್ಕೊಂಡಿದ್ದು. ಹಾಗಾಗಿ ಇದು ಮಾಡಲಿಕ್ಕೆ ಈಗಿನವ್ರಿಗಂತೂ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಟೈಟಾಗಿ ಮಾಡ್ಕೋಬೇಕು. ನಿಮಗೆ ಗಂಟು ಹಾಕಲಿಕ್ಕೆ ಬಂದಿಲ್ಲ ಅಂತ ಹೇಳಿ ಆದರೆ ಯಾವ ರೀತಿ ಗಂಟು ಹಾಕಲಿಕ್ಕೆ ಬರುತ್ತೋ ಆ ರೀತಿ ಗಟ್ಟಿಯಾಗಿ ಗಂಟು ಹಾಕೊಂಡ್ರೆ ಆಯಿತು. ಮಾಡುವ ವಿಧಾನ ಮಾತ್ರ ಇದೇ ರೀತಿ ಮಾಡ್ಕೋಬೇಕು ನೋಡಿ. ಹಲಸಿನ ಬೀಜ ಸಿಪ್ಪೆಯನ್ನು ತೆಗೆದುಕೊಳ್ಳುವ. ಫ್ರೆಶ್ ಹಲಸಿನ ಬೀಜ ಸ್ವಲ್ಪ ಗುದ್ದಬೇಕಾಗ್ತದೆ ನೋಡಿ. ಸ್ವಲ್ಪ ಈ ಥರ ಅದಕ್ಕೆ ಗಾಯ ಮಾಡಿ ಮಾಡಿ ಎಲ್ಲ ಸಿಪ್ಪೆ ತೆಗಿಬೇಕು. ನಮ್ಮ ಹಲಸಿನ ಬೀಜ ಎಷ್ಟು ಸಿಕ್ಕಿದೆ ನೋಡಿ. ಇದಕ್ಕೆ 1 ಲೋಟ ಅಥವಾ 1.5 ಲೋಟದಷ್ಟು ನೀರು ಹಾಕಿ ಇದನ್ನು ಬೇಯಲಿಕ್ಕೆ ಇಡುವ. ಒಂದು 20 ನಿಮಿಷ ಆದರೂ ಬೇಯಿಸಬೇಕು. ಆವಾಗ ಸ್ಮೂತಾಗಿ ಬೇಯ್ತದೆ, ಚೆನ್ನಾಗಿ ಬೇಯ್ತದೆ. ಅರ್ಧ ಕಡ್ಡಿ ತೆಂಗಿನಕಾಯಿನ ತೊಗೊಂಡಿದ್ದೇನೆ, ಅದನ್ನು ಈಗ ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳುವ. ತೆಂಗಿನಕಾಯಿ ಹಾಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ತೇನೆ. ನಮ್ಮ ಕಾಯಿ ಹುಳಿಗೆ ಉಂಟಲ್ಲ, ಕಾಯಿಯನ್ನು ಬಿಟ್ಟು ಬೇರೆ ಏನು ಹಾಕಿ ರುಬ್ಲಿಕ್ಕಿಲ್ಲ. ಖಾಲಿ ಕಾಯಿಗೆ ಒಂದು ಅರ್ಧ ಲೋಟ ನೀರು ಹಾಕಿ ಅದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು. ಇನ್ನು ನಾವು ತೇಟ್ಲೆ ಕಾಯಿ ಹುಳಿ ಮಾಡಲಿಕ್ಕೆ 1 ಲೋಟದಷ್ಟು ನೀರಿಟ್ಟಿದ್ದೇನೆ ನಾನು. ಹಲಸಿನ ಬೀಜವನ್ನು ಬೇಯಿಸಿ ಆಗಿದೆ, ಅದನ್ನು ಇವಾಗ ಹಾಕ್ಕೊಳ್ತೇನೆ. ಹಲಸಿನ ಬೀಜ ಉಂಟಲ್ಲ, ನಾವು ಸಪ್ರೇಟಾಗಿ ಬೇಯಿಸ್ಕೊಳ್ಳೋದು ಯಾಕಂತ ಹೇಳಿದರೆ ಅದು ಬೇಯಲಿಕ್ಕೆ ತುಂಬ ಟೈಮ್ ತಗೊಳ್ತದೆ. ಹಾಗಾಗಿ ಅದರ ಒಟ್ಟಿಗೆ ಉಂಟಲ್ಲ ತೇಟ್ಲೆಯನ್ನು ಹಾಕಿದರೆ ಅದು ಕಲಡಿ ಹೋಗ್ತದೆ. ನಾವು ತೇಟ್ಲೆಯನ್ನು ಕಟ್ಟಿಟ್ಟಿದ್ವಲ್ಲ ಅದನ್ನು ಕೂಡ ಇವಾಗ ಹಾಕೋಬೇಕು. ನೆಲ್ಲಿಕಾಯಿಗಾದರಷ್ಟು ಹುಣಸೆ ಹುಳಿಯನ್ನು ನಾನು ಕಿವುಚಿಟ್ಕೊಂಡಿದ್ದೆ, ಅದರ ನೀರನ್ನು ಕೂಡ ಇವಾಗ ಹಾಕೋಬೇಕು. ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು, ಯಾಕಂತ ಹೇಳಿದರೆ ಕೆಸು ಉಂಟಲ್ಲ ಇಲ್ಲಾಂದರೆ ತುರಿಸ್ತದೆ. ಆ ತುರಿಸೋ ಗುಣ ಹೋಗ್ಬೇಕಂತೇಳಿ ಆದರೆ ಹುಣಸೆ ಹುಳಿ ಜಾಸ್ತಿ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಖಾರಕ್ಕೆ ಬೇಕಾಗಿ ನಾನಿಲ್ಲಿ 2 ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತೇನೆ. ನಾವು ಖಾರಕ್ಕೆ ಬೇಕಾಗಿ ಇಲ್ಲಿ ಬೇರೆ ಏನು ಹಾಕೋದಿಲ್ಲ ಮಸಾಲೆ, ಹಾಗಾಗಿ ಕಾಯಿ ಮೆಣಸೆ ಜಾಸ್ತಿ ಹಾಕಲಿಕ್ಕೆ. ಸ್ವಲ್ಪ ಮಿಕ್ಸ್ ಮಾಡುವ. 1 ಕೊದಿ ಬರ್ತಾ ಇದ್ದಾಗೇ ನಾವು ರುಬ್ಬಿದ ಕಾಯಿಯ ಮಿಶ್ರಣವನ್ನು ಹಾಕಲಿಕ್ಕಿದೆ. ರುಬ್ಬಿದ ಕಾಯಿ ಮಿಶ್ರಣವನ್ನು ಹಾಕೊಳ್ಳುವ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡುವ. 2 ಕುದಿ ಬರಲಿ, ಅಲ್ಲಿಗೆ ನಮ್ಮ ಕಾಯಿ ಹುಳಿ ರೆಡಿ ಆಗ್ತದೆ. ಫೈನಲ್ ಆಗಿ ಒಂದು ಒಗ್ಗರಣೆ ಕೊಟ್ಟರೆ ಅಲ್ಲಿಗೆ ನಮ್ಮ ಕಾಯಿ ಹುಳಿ ರೆಡಿ ಆಗ್ತದೆ. ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥದ್ದು, ಏನು ತುಂಬ ಇದಕ್ಕೆ ಇಂಗ್ರೀಡಿಯೆಂಟ್ ಹಾಕಬೇಕಂತಿಲ್ಲ. ಸಿಂಪಲ್ ಆದ ಒಗ್ಗರಣೆ ಕೊಡುವ. ಒಗ್ಗರಣೆಗೆ ಬೇಕಾಗಿ ನಾನಿಲ್ಲಿ 1.5 ಚಮಚದಷ್ಟು ಎಣ್ಣೆ ಇಟ್ಟಿದ್ದೇನೆ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ, 1/4 ಚಮಚದಷ್ಟು ಮೆಂತ್ಯನ ಕೂಡ ಹಾಕ್ಕೊಳ್ತೇನೆ. ನಾನಿಲ್ಲಿ ಸಾಸಿವೆ ಕೂಡ ಹಾಕ್ಕೊಳ್ತೇನೆ. ಒಂದು ಬ್ಯಾಡಿಗೆ ಮೆಣಸು, ಹಾಗೆಯೇ ಒಂದೇ ಸ್ವಲ್ಪ ಕರಿಬೇವನ್ನ ಇವಾಗ ಹಾಕ್ಕೊಳ್ತೇನೆ. ಇಲ್ಲಿ ನಾವು ಮೆಂತ್ಯ ಹಾಕೋದೇ ಸ್ಪೆಷಲ್ ಈ ಒಗ್ಗರಣೆಗೆ. ನಮ್ಮ ಕಾಯಿ ಹುಳಿಗೆ ಮೆಂತ್ಯ ಹಾಕಿದರೆ ಒಳ್ಳೆ ಟೇಸ್ಟ್ ಬರ್ತದೆ. ತುಂಬ ಸಿಂಪಲಾಗಿ ಇಂಗ್ರೀಡಿಯೆಂಟ್ ಹಾಕಿದರೆ ಕೂಡ ಹೇಗೆ ಕಲರ್ಫುಲ್ಲಾಗಿ ಕಾಣ್ತದೆ ನೋಡಿ. ಟೇಸ್ಟು ಕೂಡ ತುಂಬ ಚೆನ್ನಾಗಿರ್ತದೆ. ತುಂಬ ಹೆಲ್ದಿ ರೆಸಿಪಿ.
ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ತೇಟ್ಲಿ ಹಾಗೆಯೇ ಹಲಸಿನ ಬೀಜ ಹಾಕಿ ಮಾಡಿದಂತಹ ಕಾಯಿ ಹುಳಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ಸಿಂಪಲ್ ಆದ ಇಂಗ್ರೀಡಿಯೆಂಟ್, ಏನು ತುಂಬ ಇಂಗ್ರೀಡಿಯೆಂಟ್ ಏನು ಬೇಕಾಗಿಲ್ಲ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.